ನಾಗಿಣಿಲಿ ರುದ್ರನಾಗಿ ಅವತಾರವನ್ನ ಎತ್ತಿ ಇತ್ತೀಚೆಗಷ್ಟೇ ನೀನಾದೇನ ಸೀರಿಯಲ್ ಮುಖಾಂತರ ಕೂಡ ಮನೆ ಮಾತಾಗಿರುವಂತಹ ಅರುಣ್ ಅಗಸ್ತ್ಯ ಅವರು ನನ್ನ ಜೊತೆಗಿದ್ದಾರೆ. ಯಾಕೆ ಏನ್ ವಿಶೇಷ ಅಂತ ಹೇಳಿದ್ರೆ ಬಲರಾಮ ಸಿನಿಮಾದ ಮುಖಾಂತರ ಮತ್ತೆ ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಏನ್ ಪಾತ್ರ, ಇದ್ರಲ್ಲೂ ಕೂಡ ವಿಲ್ಲನ್ ಅಥವಾ ಡಬಲ್ ಶೇಡ್ ಇದೆಯಾ, ಏನ್ ಕತೆ ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ಹಾಯ್, ಹೇಗಿದ್ದೀರಾ? ಹಾಂ, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ನಾಗಿಣಿಲಿ ನಿಮ್ಮ ರೌದ್ರಾವತಾರನ ನೋಡಿದ್ವಿ. ಮಕ್ಕಳೆಲ್ಲ ಭಯನೇ ಪಡ್ಕೋತಾ ಇದ್ರು. ಅತ್ಯದ್ಭುತವಾದಂತಹ ಪಾತ್ರ ಇನ್ನೂ ಕೂಡ ಎಲ್ಲರ ಮನಸ್ಸಲ್ಲೂ ಕೂಡ ನೆಲೆಸಿದೆ ಆ ಪಾತ್ರ ಅನ್ನುವಂಥದ್ದು. ಇತ್ತೀಚೆಗೆ ಅಂತ ಹೇಳಿದ್ರೆ ನೀನಾದಿನ ಧಾರಾವಾಹಿ, ಸೊ ಅದ್ರ ಜೊತೆಗೆ ಈಗ ಸಿನಿಮಾ ಮುಖಾಂತರ ಕೂಡ ಬರ್ತಾ ಇದ್ರ. ಇಲ್ಲಿ ನಿಮ್ಮ ಪಾತ್ರ ಏನು, ಮತ್ತೆ ಬಲರಾಮ ಎಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗಿದೆ ಇವಾಗ? ಓ, ನಾನು ಧಾರಾವಾಹಿ ಶುರು ಮಾಡಿದ್ದು 2016ರಿಂದ. ಸೊ ಅವಾಗ ಮಾಡಿದ್ದು ಆ ನಾಗಿಣಿನಲ್ಲಿ ರುದ್ರನ ಪಾತ್ರ. ನಂತರ ಒಂದಷ್ಟು ಧಾರಾವಾಹಿಗಳು ಮಾಡಿದೆ. ನನ್ನ ರಸಿರಾದೆ, ಪುಣ್ಯವತಿ. ಸೊ ಈಗ ಸಿನಿಮಾ ಬಂದು ಲೈಕ್ ಇದಕ್ಕಿಂತ ಮುಂಚೆ ನಾನೊಂದು 2 ಸಿನಿಮಾ ಮಾಡಿದ್ದೆ. ಒಂದು ವಂದನಾ ಅಂತ ಹೀರೋ ಆಗಿ ಮಾಡಿದ್ದೆ. ಅದಾದಮೇಲೆ ಯೆಲ್ಲೋ ಗ್ಯಾಂಗ್ಸ್ ಅಂತ ಒಂದು ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್, ಅದರಲ್ಲೂ ಕೂಡ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದು ಮುಗಿದ ಮೇಲೆ ಈ ಬಲರಾಮದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲು. ಕಂಪ್ಲೀಟ್ ಸಿನಿಮಾ ಈಗ ಏನು 2 ಗಂಟೆ 10 ನಿಮಿಷ 20 ನಿಮಿಷ ಏನಿದೆ, ಸೊ ಆಲ್ಮೋಸ್ಟ್ ಒಂದೂವರೆ ಗಂಟೆ ಟ್ರಾವೆಲ್ ಆಗುತ್ತೆ. ಐ ಮೀನ್ ನನ್ನ ಪಾತ್ರ ಕಂಪ್ಲೀಟ್ ಸಿನಿಮಾ ಥ್ರೂಔಟ್ ಪಾತ್ರ ಟ್ರಾವೆಲ್ ಆಗುತ್ತೆ. ಸೊ ಒಂದು ತುಂಬ ಮೇಜರ್ ಕ್ಯಾರೆಕ್ಟರ್ ಇದರಲ್ಲಿ ಮಾಡಿರೋದು. ಪಾತ್ರದ ಹೆಸರು ನಾನು ಆಗಲೇ ಹೇಳಿದೆ, ರವೀಂದ್ರ ಅಂತ. ಕ್ಯಾಟ್ ರವೀಂದ್ರ ಅಂತ ಬರುತ್ತೆ ಕ್ಯಾರೆಕ್ಟರ್ ನೇಮ್. ಸೊ ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಡೈರೆಕ್ಟರ್ ಸರು, ನಮ್ಮ ಚೈತನ್ಯ ಸರು. ಹಾಗೆ ಈ ಸಿನಿಮಾ ಪ್ರೊಡ್ಯೂಸರು ನಿಮಗೆ ಗೊತ್ತು, ಪದ್ಮಾವತಿ ಫಿಲ್ಮ್ಸ್ ಅಂತ. ಆ್ಯಂಡ್ ಅಗೈನ್ VP ಸರ್, ವಿನೋದ್ ಸರ್ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಬಿಕಾಸ್ ಅವರು ನಾವು ಚಿಕ್ಕ ವಯಸ್ಸಿಂದ ಅಂತ ಹೇಳೋಕ್ಕಾಗಲ್ಲ, 10th ಸ್ಟ್ಯಾಂಡರ್ಡು ಎಲ್ಲ ಮತ್ತು PU ಆ ಟೈಮಿಂದನೂ ನಾವು ನವಗ್ರಹ ಅದರಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಈಗ ಅವ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ಅದರಷ್ಟು ಒಂದು ಹೇಳ್ತಲ್ಲ ಖುಷಿ ವಿಷಯ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿನಿಮಾ ಇನ್ನು ವೆರಿ ಬಿಗಿನಿಂಗ್. ಇದು ಫಸ್ಟು ಸಾಂಗ್ ರಿಲೀಸ್ ಆಗಿದೆ ಅಲ್ಲ. ಸೊ ನೆಕ್ಸ್ಟ್ಗೆ ಮುಂದೆ ಹೋಗ್ತಾ ಒಂದೊಂದೇ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ. ಮೇ ಬಿ ಟೀಸರಲ್ಲಿ ನಮ್ಮ ಲುಕ್ ಹೇಗಿದೆ ಅದೆಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ಸೊ ನೋಡ್ಬೇಕು. ಈ ಕ್ಯಾಟ್ ರವೀಂದ್ರ ಅಂತ ಏನಕ್ಕೆ, ಕ್ಯಾಟ್ ಐಸ್ ಏನಾದ್ರು ಚೇಂಜ್ ಮಾಡ್ಕೊಂಡು ಆ ಥರ ಏನಾದ್ರು ಇದೆಯಾ? ಕ್ಯೂರಿಯಾಸಿಟಿ, ಅದ್ ನೇಮ್ ಕೇಳಿದ ತಕ್ಷಣ ಕ್ಯೂರಿಯಾಸಿಟಿ ಬಂತು. ಆ್ಯಕ್ಚುಲಿ ಸಿನಿಮಾಲಿ ಎಲ್ಲೂ ಕ್ಯಾಟ್ ರವೀಂದ್ರ ಅಂತ ಹೆಸರು ಹೇಳಲ್ಲ. ಬಟ್ ನಿಮ್ಗೆ ನಾನು ಏನು ಲುಕ್ ನೋಡಿದಾಗ ನಿಮ್ಗೆ ಹಂಗೆ ಅನ್ಸುತ್ತೆ, ಓಕೆ ಇದು ಯಾವುದೋ ಒಂದು ಎಲ್ಲೋ ಕನೆಕ್ಟ್ ಆಗುತ್ತೆ ಆ ಪಾತ್ರ. ಸೊ ಸಿನಿಮಾಲಿ ನೋಡಿದ್ರೇ ಚಂದ. ಇವಾಗ್ಲೂ ನಂಗೆ ಏನೋ ಡೌಟ್ ಆಗ್ತಾ ಇದೆ, ಅದು ಲೆನ್ಸ್ ಬಟ್ ಸ್ವಲ್ಪ ಬ್ರೌನಿಶ್ ಇದೆ ಐಸ್. ರಿಯಲ್ ಐಸ್ ಅಥವಾ ಲೆನ್ಸ್? ಇಲ್ಲ ನನ್ನ ರಿಯಲ್ ಐಸೆ. ಬಟ್ ಅದೇ ಸ್ವಲ್ಪ ಶಾರ್ಪ್ ಲುಕ್ ಇರೋದ್ರಿಂದ ನಿಮಗೆ ಅನಿಸ್ತಾ ಇದೆ ಅಷ್ಟೇ. ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ಸೊ ಈ ಹೊಸ ವರ್ಷದ ಜೊತೆಗೆ ಸಿನಿಮಾ ಪಯಣ ಕೂಡ ಆರಂಭ ಆಗ್ತಾ ಇರುವಂಥದ್ದು, ಬಲರಾಮ ಪಯಣ ಕೂಡ. ಸೊ ಎಷ್ಟು ಖುಷಿ ಕೊಡ್ತಾ ಇದೆ, ಹಾಗೆ ಎಷ್ಟು ಈ ಸಿನಿಮಾದ ಮೇಲೆ ಹೋಪ್ಸ್ ಇದೆ. ಬಿಕಾಸ್ ಎಲ್ಲರೂ ಕೂಡ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಸಿನಿಮಾ ಮೇಲೆ. ಒಳ್ಳೆ ಮ್ಯೂಸಿಕ್ ಕೂಡ, ಒಳ್ಳೆ ಪ್ರೊಡ್ಯೂಸರ್ಸ್ ಸಿಕ್ಕಿದ್ದಾರೆ. ಸೊ ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್? ಮ್ಯಾಮ್, ನಾನು ಕಾನ್ಫಿಡೆನ್ಸ್ ಅಂತ ಅದು ಓವರ್ ಕಾನ್ಫಿಡೆನ್ಸ್ ಆಗ್ಬಿಡುತ್ತೆ. ಬಟ್ ಸಿನಿಮಾ ವಿಜುವಲ್ಸ್ ನೀವು ನೋಡಿದ್ರೆ ತುಣುಕು ಪ್ರತಿಯೊಂದು ಫುಟೇಜ್ ನೀವು ನೋಡಿದಾಗ ಅನಿಸುತ್ತೆ ಇದು ಕಂಪ್ಲೀಟ್ಲಿ 80s ಸಬ್ಜೆಕ್ಟ್ ಇದು. ಆ್ಯಂಡ್ ವಿಜುವಲ್ಸ್ ನೋಡಿದಾಗ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ದಿನಗಳು ಅನ್ನೋ ಒಂದು ಸಿನಿಮಾ ಇದೆಯಲ್ಲ, ಸೊ ಅದು ಸೆಕೆಂಡ್ ಅಧ್ಯಾಯ ಅಂತಲೇ ಅಂದ್ಕೊಳ್ಳಿ, 2ನೇ ಅಧ್ಯಾಯ. ಕಾನ್ಫಿಡೆನ್ಸ್ ಅಫ್ಕೋರ್ಸ್ ಅವ್ರು ಮಾಡಿದ್ದು ಸಿನಿಮಾಗಳಿಗೆ ನಾವು ಹೋಪ್ಸ್ ಇಟ್ಕೊಳ್ಳೇಬೇಕು, ಆ್ಯಂಡ್ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಬಟ್ ಈ ಸಿನಿಮಾ ಎಸ್ಪೆಷಲಿ ನನಗೆ ನನ್ಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಹೇಳ್ಬೋದು. ಅಂದರೆ ಈಗ ಜನರಲ್ಲಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು 4 ಮೆಟ್ಲು ಹತ್ತಿರ್ತೀವಲ್ಲ, ಈ ಸಿನಿಮಾ ನಮಗೊಂದು 10 ಮೆಟ್ಲು ಮೇಲಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋ ಒಂದು ಭರವಸೆ ಇದೆ. ಸೊ ಭರವಸೆ ಯಾಕೆ ಬಂತು, ಮತ್ತೆ ಪ್ರತಿ ಸಿನಿಮಾದಲ್ಲೂ ಕೂಡ ಎಷ್ಟೇ ಸೀನಿಯರ್ ಆರ್ಟಿಸ್ಟ್ಗಳಾದರೂ ಕೂಡ ಏನೋ ಒಂದು ಹೊಸತನ್ನ ಕಲಿತಾರೆ. ನೀವು ಈ ಸಿನಿಮಾದ ಮುಖಾಂತರ, ಬಿಕಾಸ್ 10 ಸ್ಟೆಪ್ ಮೇಲೆ ಹೋದಷ್ಟು ಅಂತ ಹೇಳಿದ್ರೆ, ಸೊ ಏನು ಅಂತ ಅದ್ಭುತವಾದಂತಹ ಒಂದು ವಿಷಯವನ್ನ ಕಲ್ತ್ರಿ? ಇದು ಆ್ಯಕ್ಚುಲಿ ನಾನು ಏನು ಆ ದಿನಗಳು ಸಿನಿಮಾನ ಮತ್ತೆ ರೀಕಾಲ್ ಮಾಡಿ ನೋಡಿದಾಗ, ಬಿಕಾಸ್ ನಾವು ಆವಾಗ 15 ವರ್ಷದಿಂದ ಏನೋ ಚಿಕ್ಕ ಹುಡುಗರು, ಈಗ ಒಂದು 3 years 4 years ಬಿಫೋರ್ ಅದನ್ನು ನೋಡಿದಾಗ ಆ್ಯಂಡ್ ಅಗೇನ್ ಅಟ್ ಪ್ರೆಸೆಂಟಿಗೆ ನೋಡಿದಾಗ, ಸೊ ಎವ್ರಿ ಇಯರ್ ಅಪ್ಡೇಟ್ಸ್ ಇದ್ದೇ ಇರುತ್ತಲ್ಲ. ಅಂದರೆ ನಮ್ಮಲ್ಲೂ ಒಂದು ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಸೊ ಹಾಗೆ ಆ ಸಿನಿಮಾಗಳನ್ನ ನೋಡಿದಾಗ ನಮ್ಮ ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು, ಮತ್ತು ಅತುಲ್ ಕುಲಕರ್ಣಿ ಸರ್ ಆಗಿರ್ಬೋದು, ಇವ್ರುಗಳೆಲ್ಲ ಲೈಕ್ ದೇ ಆರ್ ಲೆಜೆಂಡ್ರಿ ಆ್ಯಕ್ಟರ್ಸ್. ಸೊ ತುಂಬ ವರ್ಷಗಳಿಂದ ನಾವು ನೋಡ್ಕೊಂಬಂದಿದ್ದೀವಿ.
ಅವ್ರುಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಒಂದು ಭಯನೂ ಇರುತ್ತೆ, ಭಯ ಜೊತೆಗೆ ಏನಾದ್ರು ಕಲಿಬೋದಲ್ಲ, ಅವರು ಡೈಲಾಗ್ ಡೆಲಿವರಿ ಹೇಗಿರುತ್ತೆ, ಆ್ಯಂಡ್ ಅಗೇನ್ ಅವರಿಗೆ ಕನ್ನಡ ಬರದೆ ಬೇರೆ ಲ್ಯಾಂಗ್ವೇಜಿಂದ ಬಂದು ಹೆಂಗೆ ಅವರು ಇಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ, ಆ್ಯಂಡ್ ಇವನ್ ಆ ಲೈನ್ಸ್ಗಳನ್ನ ಹೆಂಗೆ ತೊಗೊಳ್ತಾರೆ ಅನ್ನೋದು ಒಂದು ಕ್ವಶನ್ ಇತ್ತು ನಮಗೆ. ಆ ಪ್ರಶ್ನೆಗೆ ಎಲ್ಲ ಉತ್ತರ ಅವರು ಅವ್ರ ಜೊತೆ ವರ್ಕ್ ಮಾಡಿದಾಗ ಸಿಕ್ತು. ಆ್ಯಂಡ್ ಅಗೇನ್ ನಾವು ಅದನ್ನ ಹೆಂಗೆ ನಮ್ಮಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬಹುದು ಅನ್ನೋದೆಲ್ಲ ಒಂದಷ್ಟು ಕಲ್ತಾಗಾಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದೇ ಬೀಯಿಂಗ್ ಎನ್ ಯಂಗ್ಸ್ಟರ್ ನಮಗೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದೆ ಒಂದು ಭಾಗ್ಯ, ಆ್ಯಂಡ್ ಅಗೇನ್ ಒಂದು ಎಕ್ಸ್ಪೀರಿಯೆನ್ಸು. ತುಂಬ ಕಲ್ತಿದ್ದೀವಿ, ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಸ್ಕ್ರೀನ್ ಮೇಲೆ ನೋಡಬೇಕಾಗತ್ತೆ. ಇನ್ನು ನ್ಯೂ ಇಯರ್ ರೆಸಲ್ಯೂಷನ್ ಏನು ಸರ್? ಬಿಕಾಸ್ ಎಲ್ರಿಗೂ ನಾವು ಇದೊಂದು ಪ್ರಶ್ನೆ ಕೇಳ್ತೀವಿ. ಬಿಕಾಸ್ ಕಲಾವಿದರು ಅಂತ ಅಂದಮೇಲೆ ಅವ್ರ ಗುರಿ ಮತ್ತು ಅವರ ಆಸೆ ಕನಸುಗಳು ಬಹಳ ದೊಡ್ಡದಿರುತ್ತೆ. ಸೊ ನಿಮ್ಮದು ಏನಿದೆ? ಮ್ಯಾಮ್, ನಾನು ಯಾವುದು ರೆಸೊಲ್ಯೂಷನ್ ಇಟ್ಕೊಂಡು ಜೀವನ ಮಾಡಲ್ಲ. ಏನಕ್ಕೆ ಅಂದರೆ ಈ ಸಿಚುವೇಶನ್ ಹೇಗೆ ನಮ್ಮನ್ನು ತೊಗೊಂಡು ಹೋಗುತ್ತೆ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದು. ಬಿಕಾಸ್ ಅದಕ್ಕೆ 10 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಸ್ಟಿಲ್ ಸೀರಿಯಲ್ ಮಾಡ್ತಾ ಇದ್ದೆ, ಸೀರಿಯಲ್ ಜೊತೆಗೆ ಒಂದಷ್ಟು ಅವಕಾಶಗಳು ಸಿಗ್ತಾ ಸಿನಿಮಾಗೆ ಬಂದಿದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಇನ್ನೊಂದು ಅಪ್ಡೇಟ್ ಮಾಡ್ತೀನಿ, ಅದು ಕೂಡ ಹಲಗಲಿ ಏನೋ ಒಂದು ಪ್ರಾಜೆಕ್ಟು ಮಾಡ್ತಾ ಇದ್ದೀನಿ ಜೊತೆಗೆ. ಅದು ಚಾನಲ್ ಶುರುವಾಗುತ್ತೆ ಡಾಲಿ ಧನಂಜಯ ಸರ್ ಜೊತೆ. ಹಾಗೆ ರೆಸೊಲ್ಯೂಷನ್ ಅಂತೇನಿಲ್ಲ, ಸದ್ಯಕ್ಕೆ ಮದುವೆ ಆಗಿದೆ. ಲಾಸ್ಟ್ ಒಂದು 15 ಡೇಸ್ ಆಯಿತು. ಅಗೇನ್ ಮುಂದೆ ಹೋಗ್ತಾ ಏನೇನು ಅವಕಾಶಗಳು ಸಿಗುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ರೆಸೊಲ್ಯೂಷನ್ ಅಂತ ಏನಿಲ್ಲ, ಪರ್ಟಿಕ್ಯುಲರ್ ಆಗಿ ಏನದು ಮೆನ್ಷನ್ ಮಾಡೋಕ್ಕಾಗಲ್ಲ. ರೀಸೆಂಟಾಗಿ ತಾನೇ ಮದುವೆ ಆಗಿದೆ, ಮತ್ತೆ ಆಲ್ರೆಡಿ ಅಖಾಡಕ್ಕೆ ಇಳಿದಿದ್ದೀರಾ. ಸೊ ಫ್ಯಾಮಿಲಿ ಟೈಮ್ ಕೊಡೋದು, ಬಿಕಾಸ್ ಮದುವೆ ಅನ್ನೋದೇ ಅದೊಂದು ಅದ್ಭುತವಾದ ಒಂದು ಘಳಿಗೆ, ಒಂದು ಸಮಯ, ಒಂದು ಹೊಸ ಜೀವನವನ್ನು ಆರಂಭ ಮಾಡುತ್ತೆ. ಸೊ ಹೇಗೆ ಅನ್ನಿಸ್ತಾ ಇದೆ ಬ್ಯಾಚುಲರ್ ಲೈಫ್ಗೂ ಮತ್ತು ಮದುವೆ ಆದಮೇಲೂ? ಬಿಕಾಸ್ ಸ್ವಲ್ಪ ಬಿಸಿ ಅನಿಸ್ತಾ ಇರುತ್ತೆ, ಟೈಮನ್ನು ಜಾಸ್ತಿ ಫ್ಯಾಮಿಲಿ ಕೊಡಬೇಕಾದಂತಹ ಸಂದರ್ಭ ಸನ್ನಿವೇಶಗಳು ಬಹಳಷ್ಟಿರುತ್ತೆ. ಹೇಗೆ ಎಂಜಾಯ್ ಮಾಡ್ತಾ ಇದ್ರೆ ಎಲ್ಲೋ? ಮೊದಲನೇ ಪ್ರಶ್ನೆ, ನಿಮಗೆ ಮದುವೆ ಆಗಿದೆಯಾ? ಎಸ್, ಅಫ್ಕೋರ್ಸ್, ಮಗನೂ ಇದೆ, 6 years. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟು. ಬಿಕಾಸ್ ಪ್ರೀವಿಯಸ್ ಆದರೆ ಬ್ಯಾಚುಲರ್ ಆಗಿದ್ವಿ, ಅಂದರೆ ಟೈಮ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನಿರಲಿಲ್ಲ. ಈಗೂ ರೆಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ ಕೆಲಸ ಅಂತ ಬಂದಾಗ. ಬಟ್ ಕೆಲಸ ಬಿಟ್ಟು ಬೇರೆ ಏನೋ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅಲ್ಲೊಂದಷ್ಟು ಕ್ವಶನ್ಸು ಕ್ವೈರೀಸ್ ಇದ್ದೇ ಇರುತ್ತಲ್ಲ. ಸೊ ಎಲ್ಲೋ ಲೈಫ್ ಹೇಗಿರುತ್ತೆ ಹಾಗೆ, ಇನ್ನೇನು ಡಿಫ್ರೆಂಟಾಗಿ ಏನಿಲ್ಲ. ಬಟ್ ಖುಷಿ ಇದೆ, ಮದುವೆ ಆಗಿದ್ದು ಖುಷಿ ಇದೆ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ಇಷ್ಟು ವರ್ಷ ಜರ್ನಿ ಜೊತೆಗೆ ಒಂದು ಹೊಸ ಅಧ್ಯಾಯ, ಮದುವೆ ಅನ್ನೋದು. ಇನ್ನು ಮುಂದೆ ಒಂದಷ್ಟು ಒಳ್ಳೆಯದು ಪ್ರಾಜೆಕ್ಟ್ಸ್ಗಳು ಚೆನ್ನಾಗಿ ಆಗ್ತಾ ಹೋದರೆ ಇನ್ನೂ ಖುಷಿ ಆಗುತ್ತೆ ಅಷ್ಟೇ. ಸೂಪರ್, ಎಲ್ಲ ಒಳ್ಳೇದಾಗಲಿ. ಜೊತೆಗೆ ಒಂದು ಸಿನಿಮಾ ಅಂತ ಬಂದಾಗ ಏನಾದರೂ ಒಂದು ಚಿಕ್ಕ ಮೆಸೇಜ್ ಏನಾದರೂ, ಸಂದೇಶವನ್ನಾದರೂ ಜನರಿಗೆ ರವಾನೆ ಮಾಡುವಂಥ ಕೆಲಸ ನಿರ್ದೇಶಕರಿಂದ ಆಗಿರುತ್ತೆ. ಸೊ ಈ ಸಿನಿಮಾದ ಮುಖಾಂತರ ವಿಲನ್ ಪಾತ್ರದಲ್ಲಿ ಏನು ಮೆಸೇಜ್ ಕೊಡ್ಬೋದು ನನಗೆ ಗೊತ್ತಿಲ್ಲ. ಬಟ್ ಹೀರೋಗೆ ಎಷ್ಟು ತೂಕ ಇರುತ್ತೋ ವಿಲನ್ಗೂ ಕೂಡ ಅದಕ್ಕಿಂತ ಒಂದು ಪಟ್ಟು ಮೇಲೇ ತೂಕ ಇರುತ್ತೆ ಅಂತಲೇ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ನೋಡಿರುವಂಥದ್ದು. ಸೊ ಏನು ಒಂದು ಮೆಸೇಜನ್ನು ಕೊಡಬಹುದು ಸಿನಿಮಾ? ಮ್ಯಾಮ್, ಮೊದಲು ಕ್ಲಾರಿಫಿಕೇಶನ್ ಏನಂದರೆ, ನಾನು ಈ ಸಿನಿಮಾದಲ್ಲಿ ವಿಲನ್ನು ಏನು ಆ ಥರ ಹೇಳೋಕ್ಕಾಗಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅಷ್ಟೇ. ಐ ಆಮ್ ನಾಟ್ ಕರೆಕ್ಟಾಗಿ ಅಂದರೆ ವಿಲನ್ ಅಂತಲೇ ಹೇಳೋದಕ್ಕೆ ಹೋಗಲ್ಲ. ಬಟ್ ಅದು ನೇಮ್ ಕೇಳಿ ಹಾಗೆ ಅನ್ಕೊಂಡೆ, ಬಿಕಾಸ್ ಆ ನೇಮ್ ಕೇಳಿದ್ರೆ ಹಂಗಲ್ಲ. ಮೇ ಬಿ ನೀವು ಅಂದ್ಕೊಳ್ಳಿ ವಿಲನ್ ಅಂದ್ಕೊಂಡ್ರು ಸಂತೋಷ, ಏನು ಅಂದ್ಕೊಂಡ್ರು, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು. ನಂದೇ ಅಂತಲ್ಲ, ಇನ್ನೊಂದಷ್ಟು ಹಲವು ಪಾತ್ರಗಳು ಬರುತ್ತಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಅದೇ ನಾನು ನಿಮಗೆ ಹೇಳಿದಾಗೆ 1.5 ಗಂಟೆ ಫುಲ್ ಕಂಪ್ಲೀಟ್ ಸಿನಿಮಾ ಟ್ರಾವೆಲ್ ಆಗ್ತೀನಿ ಅಂತ ಹೇಳಿದಾಗ ಅಫ್ಕೋರ್ಸ್ ಅದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಬಟ್ ನಾಟ್ ಎಕ್ಸಾಕ್ಟ್ಲಿ ಇಟ್ಸ್ ಅ ವಿಲನ್. ಸೊ ಹಾಗೆ ಇದರಿಂದ ಮೆಸೇಜ್ ಅಂತ ನಾನು ಹಿಂಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಬಿಕಾಸ್ ಡೈರೆಕ್ಟ್ರು ಏನಾದರೂ ಹೇಳಿದ್ರೆ ಸೊ ಮೆಸೇಜ್ ಬಟ್ ನೈಜವಾಗಿ ನಡೆಯುತ್ತಷ್ಟೇ. ಅಂದರೆ ರಿಯಾಲಿಟಿ ಇದೆ ಸಿನಿಮಾದಲ್ಲಿ. ಸೊ ಒಂದಷ್ಟು ಪಾತ್ರಗಳನ್ನ ನಮ್ಮ ಕಣ್ಮುಂದೆ, ನಮ್ಮ ರಿಯಲ್ ಲೈಫಲ್ಲಿ ನಡೆದಿರೋ ಒಂದಷ್ಟು ಪಾತ್ರಗಳು ಕಣ್ಮುಂದೆ ಬರ್ಬೋದು. ಮೆಸೇಜ್ ಐ ಥಿಂಕ್ ಏನೂ ಇಲ್ಲ ಅನ್ಕೋತೀನಿ. ಸೂಪರ್, ಆಲ್ ದ ವೆರಿ ಬೆಸ್ಟ್ ಸರ್. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ನಮ್ಮನ್ನ ರಂಜಿಸಿ ಅಂತ ಹೇಳ್ತಾ, ಇದಿಷ್ಟು ಅರುಣ್ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.